ಮುಂದೆ ಶಿವಲಿಂಗೇಗೌಡರು ಇದೇ ರೇಸ್ನಲ್ಲಿದ್ದಾರೆ. ಅರಸೀಕೆರೆಯ ಶಾಸಕರು 4 ಬಾರಿ ಶಾಸಕರಾಗಿದ್ದಾರೆ. 3 ಬಾರಿ ಜೆಡಿಎಸ್ ನಿಂದ, ಒಮ್ಮೆ ಕಾಂಗ್ರೆಸ್ ನಿಂದ ಗೆದ್ದಿದ್ದಾರೆ. ಜೊತೆಯಲ್ಲಿ ಗಟ್ಟಿ ಧ್ವನಿಯ ಕೇಳಿಸುವಂತ ಧ್ವನಿ ಇವ್ರದ್ದು. ಲಿಂಗಾಯತ ಕ್ಷೇತ್ರದಲ್ಲಿ ಗೆದ್ದು ಬರುವಂತ ಒಕ್ಕಲಿಗ ಲೀಡರ್. ಜೊತೆಯಲ್ಲಿ ಜೆಡಿಎಸ್ ನಿಂದ ಇದ್ದಾಗ್ಲೇನೆ ಸಿದ್ದು ಅವ್ರನ್ನ ಹೊಗಳಿ ರೇವಣ್ಣ ಅವರ ಕೆಂಗಣ್ಣಿ ಗುರಿಯಾಗಿದ್ರು. ಯಾಕಂದ್ರೆ ನೇರ ಮಾತು ಅವ್ರದ್ದು. ಇನ್ನು ಹಾಸನದಲ್ಲಿ ರೇವಣ್ಣ ವಿರುದ್ಧ ರೆಬಲ್ ಆಗಿರುವಂತಹ ಲೀಡರ್ ಇವರು. ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಜೊತೆಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರುವಾಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆ ಕೊಟ್ಟಿದ್ದಾರೆ. ಜೊತೆಲಿ ಸದನದಲ್ಲಿ ಗಟ್ಟಿ ಧ್ವನಿ, ಇವ್ರಿಗೆ ಫಿಕ್ಸ್ ಕ್ಯಾಂಡಿಡೇಟ್ ಸಚಿವರಾದ್ರೆ ಇವರೇ ಆಗ್ಬೇಕನ್ನೋ ಮಾತು. ಸೊ ಈ ಬಾರಿ ಇನ್ನು ಆಗ್ತಾರಾ? ಅಲ್ಲ, ಯಾವಾಗಲೂ ಅಪೋಸಿಷನ್ ಅವರು ಇವ್ರನ್ನ ಕಾಲೆಳೆದ ಆ ಕಾರಣ. ಹೌದು, ನೀವು JDS ಅಲ್ಲಿದ್ರು ಮಿನಿಸ್ಟರ್ ಆಗಲ್ಲ, ಕಾಂಗ್ರೆಸ್ ಅಲ್ಲಿದ್ರು ಮಿನಿಸ್ಟರ್ ಆಗಲ್ಲ. ಪಾಪ ನೀವು ಅಷ್ಟೇ ಬಾಯಿ ಭಾಷಣ ಮಾಡಬೇಕಾಗುತ್ತಂತ. ಆದರೆ ಒಬ್ಬ ಸಚಿವನ ಆಗೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅದಕ್ಕೆ ಡಬಲ್ ಇದಾವೆ ಖಂಡಿತ ಇವ್ರ ಹತ್ರ. ಅವ್ರು ನೋಡೋದಕ್ಕೆ ಪಂಚ ಉಟ್ಕೊಂಡು ಸಾದಾ ಸೀದಾ ಶರ್ಟ್ ಹಾಕೊಂಡು ಬರ್ಬೋದು. ಆದರೆ ಅವರು ಆ ಕಾಲಕ್ಕೆ ಗೋಲ್ಡ್ ಮೆಡಲಿಸ್ಟ್ ಯಾವುದು MA ಎಕನಾಮಿಕ್ಸ್ ಅಲ್ಲಿ ಅದಕ್ಕೋಸ್ಕರ ಅವರು ಲೆಕ್ಕ ಆರ್ಥಿಕ ಇಲಾಖೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು 224 MLAಗಳ ಪೈಕಿ ನೋಡಿದ್ರೆ ಸಿದ್ದರಾಮಯ್ಯನ್ ಬಿಟ್ರೆ ಅಂಕಿಅಂಶಗಳ ಸಮೇತ ಯಾರಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅರಸೀಕೆರೆ MLA ಶಿವಲಿಂಗೇಗೌಡರು. ಒಂದು ಕಡೆ ಹಳ್ಳಿ ಸೊಗಡು, ಗ್ರಾಮೀಣ ಭಾಷೆ, ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಸಂಸದೀಯ ಒಬ್ಬ ಪಟುವಾಗಿ ಯಾವ ರೀತಿ ಚಾಟಿ ಬೀಸಬೇಕು ಆ ರೀತಿ. ಅದು ವಿಪಕ್ಷಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು. JDS ಅಲ್ಲಿ ಇದ್ದಾಗಲೂ ಅದನ್ನೇ ಮಾಡಿದ್ರು. ಅದ್ಯಾಕೋ JDS ಅವ್ರಿಗೆ ಅದ್ಯಾವ ಕಾರಣಕ್ಕೆ ಇವ್ರನ್ನ ಬಿಟ್ಕೊಟ್ರು ಗೊತ್ತಿಲ್ಲ. ಬಟ್ ಇವ್ರಿಗೂ ಅವಕಾಶ ಕೊಡ್ಲಿಲ್ಲ. JDS ಅಲ್ಲಿ 2 ಬಾರಿ ಅವರು ಅವಕಾಶ ಕೇಳಿದಾಗಲೂ ಕೂಡ ಕೊಡ್ಲಿಲ್ಲ. ಆ ಕಾರಣಕ್ಕೆ ಅವರು ಇಲ್ಲಾಂದ್ರೆ ದೇವೇಗೌಡರನ್ನ ಅಷ್ಟು ಸುಲಭವಾಗಿ ಶಿವಲಿಂಗೇಗೌಡರು ಬಿಟ್ಟು ಬರ್ತಿರ್ಲಿಲ್ಲ. ಆದರೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಜೊತೆ ಇವರ ರಾಜಕೀಯ ನಂಟು ತುಂಬ ಚೆನ್ನಾಗಿದೆ. ಶಿವಲಿಂಗೇಗೌಡರು ಅಂದರೆ ಸಿದ್ದರಾಮಯ್ಯನಿಗೆ ಒಂದು ರೀತಿ ಸಾಫ್ಟ್ ಕಾರ್ನರ್ ಮೊದಲಿಂದಲೂ ಕೂಡ. ಜೊತೆಗೆ 2004ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗದೇ ಇದ್ದಾಗ ಜನತಾದಳ ಕಚೇರಿಗೆ ಬಂದು ಕಣ್ಣೀರು ಹಾಕಿದ್ದು ಕೂಡ ಒಬ್ಬರು ರೇವಣ್ಣ ಇದ್ರೆ, ಇನ್ನೊಬ್ರು ಶಿವಲಿಂಗೇಗೌಡರು. ಅದನ್ನ ಘಂಟಾಘೋಷವಾಗಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ರು. ಅದೇ ಈ ಇನ್ಸಿಡೆಂಟ್ ಅನ್ನ ನಾನು ಸಿದ್ದರಾಮಯ್ಯ ಏನೋ ಅವಕಾಶ ಸಿಗ್ಲಿಲ್ಲ ಅವ್ರಿಗೆ ಅಂತ ಈಗ ಶಿವಲಿಂಗೇಗೌಡರಿಗೆ ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಆದರೆ ಶಿವಲಿಂಗೇಗೌಡ ಒಬ್ಬ ಮಿನಿಸ್ಟರ್ ಆಗೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕೋ, ಒಬ್ಬ ಹಿರಿಯ ಶಾಸಕರಾಗಿ ಆ ಎಲ್ಲ ಅರ್ಹತೆಗಳಿದ್ದಾವೆ.